ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ಬಿಟ್ಟರೆ ನಮ್ಮ ನೆಮ್ಮದಿಯನ್ನು ನಾವು ಕಾಣ್ಕೊಳ್ಬಹುದು ಅಂತ ಹೇಳಿ ಲೋಕಕ್ಕೆ ಹೇಳಿದಂತಹ ಮಹಾನ್ ಚೈತನ್ಯ ಮಹಾವೀರರ ಜಯಂತಿ ಇಂದು. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯದ ಬಗ್ಗೆ ಬೋಧಿಸಿದ ಮಹಾನ್ ಶಿಲಾ ತಪಸ್ವಿ ಸರ್ವಸಂಗ ಪರಿತ್ಯಾಗಿಯ ಜಯಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ ಸ್ನೇಹಿತರೆ, ಈ ದಿನ ಮಹಾವೀರರ ಜಯಂತಿ. ಮಹಾವೀರರು ಜೈನ ಧರ್ಮದ ಮಹಾನ್ ಚೈತನ್ಯ. ಜೈನ ಧರ್ಮದ ಹಬ್ಬಗಳಲ್ಲಿ ಮಹಾವೀರ ಜಯಂತಿ ಮುಖ್ಯವಾದದ್ದು. ಇದು ಕೊನೆಯ ತೀರ್ಥಂಕರರಾದ ಮಹಾವೀರರ ಜನ್ಮದಿನವನ್ನು ಆಚರಿಸುತ್ತೆ. ಮಹಾವೀರರ ಕಾಲ ಕ್ರಿಸ್ತಪೂರ್ವ 599 527. ಇವರ ಇತರ ಹೆಸರುಗಳು ಅಂತ ಹೇಳಿದ್ರೆ ವರ್ಧಮಾನ, ಸನ್ಮತಿ ನಾಯಕ, ವೀರ, ಮಹಾ ಅತಿವೀರ, ಶ್ರಮಣ, ನಿಗ್ಗಂತ. ಮಹಾವೀರರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ ಅಥವಾ ಪ್ರಿಯಕಾರಿಣಿ. ಇವರು ಇಕ್ಷ್ವಾಕು ರಾಜವಂಶದಲ್ಲಿ ಜನಿಸಿದವರು. ವೈಶಾಲಿ ನಗರದ ಬಳಿಯ ಕುಂಡಲಿ ಗ್ರಾಮದಲ್ಲಿ ಹುಟ್ಟಿದಂಥವರು. ಇವರು ಬಿಹಾರದ ನಳಂದದ ಬಳಿಯ ಪಾವಪುರಿ ಎಂಬಲ್ಲಿ ನಿರ್ವಾಣ ಆಗ್ತಾರೆ. ಅತ್ಯಂತ ಪರಾಕ್ರಮಶಾಲಿಯಾಗಿದ್ದಂತಹ ಬಾಹುಬಲಿ ಕೇವಲ ಅಣ್ಣನೇ ತನ್ನ ಮೇಲೆ ದಂಡೆತ್ತಿ ಬಂದಿದ್ದನ್ನು ನೋಡಿ ಆ ಯುದ್ಧದಲ್ಲಿ ಗೆದ್ದರೂ ಸಹ ಮನಸ್ಸಿಗೆ ತುಂಬ ನೋವಾಗಿ ಈ ಹಣ, ಆಸ್ತಿ, ರಾಜ್ಯ ಎಲ್ಲವೂ ಸಹ ಅಣ್ಣ ತಮ್ಮಂದಿರ ಸಂಬಂಧಗಳನ್ನು ಕೆಡಿಸುತ್ತೆ ಅಂತ ಹೇಳಿ ಜಿಗುಪ್ಸೆಗೊಂಡು ಜೀವನದಲ್ಲಿ ಹುಟ್ಟಿದಂತಹ ಬಟ್ಟೆ ಸಹ ಕಳಚಿ ಹೋಗಿ ತಪಸ್ಸಿಗೆ ನಿಲ್ತಾರೆ. ಅಂತಹ ಮಹಾನ್ ಚೈತನ್ಯನ ಒಂದು ದೊಡ್ಡದಾದ ಶಿಲಾಮೂರ್ತಿಯನ್ನು ನಾವು ಶ್ರವಣಬೆಳಗೊಳದಲ್ಲಿ ಚಾವುಂಡರಾಯ ಕಟ್ಟಿಸಿದ್ದಾಗಿ ನೋಡಬಹುದು. ಲೋಕ ಕಲ್ಯಾಣಕ್ಕಾಗಿಯೇ ಹುಟ್ಟಿ ಲೋಕ ಕಲ್ಯಾಣಕ್ಕಾಗಿಯೇ ಎಲ್ಲವನ್ನೂ ಪರಿತ್ಯಾಗ ಮಾಡಿದಂತಹ ಮಹಾನ್ ಚೈತನ್ಯ, ಮಹಾನ್ ತಪಸ್ವಿ 24ನೇ ತೀರ್ಥಂಕರರ ಜನ್ಮ ದಿನವನ್ನು ನಾವು ಇವತ್ತು ಒಂದು ದೇವರ ಹೆಸರಿನಲ್ಲಿ ಆಚರಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಧರ್ಮ ಯಾವುದೇ ಇರಬಹುದು, ಆದರೆ ಆ ವ್ಯಕ್ತಿಯ ಗುಣವಿಶೇಷತೆಗಳು, ಆ ವ್ಯಕ್ತಿಯು ನಮಗೆ ನೀಡಿದಂತಹ ಉಪದೇಶಗಳು, ಆ ವ್ಯಕ್ತಿಯು ಈ ಒಂದು ಭೂಮಂಡಲಕ್ಕೆ ಮಾಡಿದಂತಹ ಸೇವೆ, ಧರ್ಮ, ಬೋಧನೆಗಳನ್ನು ನಾವು ಸ್ಮರಿಸಬೇಕಾಗಿರೋದು ನಮ್ಮೆಲ್ಲ ಮನುಷ್ಯತ್ವ ಇರುವಂತಹ ಎಲ್ಲ ಮನುಷ್ಯರ ಕರ್ತವ್ಯವಾಗಿದೆ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನನಗೆ ಮಹಾವೀರರಂದರೆ ಬಹಳ ಇಷ್ಟ. ಯಾಕೆಂದರೆ ಅವರು ಅಹಿಂಸಾವಾದಿಗಳು. ಅಹಿಂಸೆ ಅನ್ನೋದು ಎಲ್ಲ ಮನುಷ್ಯರ ಕ್ರೂರತ್ವವನ್ನು ಕಳೆಯುತ್ತೆ, ಮನುಷ್ಯತ್ವವನ್ನು ಬೆಳೆಸುತ್ತೆ. ಹಾಗಾಗಿ ನಾನು ಸಹ ಮಹಾವೀರರ ಅನುಯಾಯಿ. ಈ ಮಹಾವೀರರ ಜಯಂತಿಯ ಪ್ರಯುಕ್ತ ನಾನಿವತ್ತು ಅವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಈ ನನ್ನ ವಿಡಿಯೋದಲ್ಲಿ ಮಹಾವೀರರ ಕಿರು ಪರಿಚಯ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಜೊತೆಗೆ ಮಹಾವೀರರ ಬಗ್ಗೆ ನಿಮಗೇನು ಗೊತ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಳ್ಳೆಯ ಸಂದೇಶಗಳಿಗೆ ನನ್ನ ಚಾನಲ್ನಲ್ಲಿ ಮುಕ್ತವಾದ ಅವಕಾಶ ಇದೆ. ಮಹಾವೀರರು ಜೈನ ಧರ್ಮದ 24ನೇಯ ಮತ್ತು ಕೊನೆಯ ತೀರ್ಥಂಕರರಾಗಿದ್ದು, ಅವರ ಜೀವನವು ಅಹಿಂಸೆ, ಸತ್ಯ ಮತ್ತು ತ್ಯಾಗದ ಮಾರ್ಗವನ್ನು ಎತ್ತಿ ಹಿಡಿಯುತ್ತದೆ. ವರ್ಧಮಾನನಾಗಿ ಜನಿಸಿದ ಇವರು 30ನೇ ವಯಸ್ಸಿನಲ್ಲಿ ರಾಜಭೋಗ ತೊರೆದು 12 ವರ್ಷಗಳ ತೀವ್ರ ತಪಸ್ಸಿನ ನಂತರ ಕೇವಲ ಜ್ಞಾನವನ್ನು ಪಡಿತಾರೆ. ಕೇವಲ ಜ್ಞಾನ ಅಂದರೆ ಕೇವಲ ಕಿಂಚಿತ್ ಜ್ಞಾನ ಅಲ್ಲ. ಜೈನ ಭಾಷೆಯಲ್ಲಿ ಕೇವಲ ಅಂದರೆ ಪರಿಪೂರ್ಣ ಅಂತ ಹೇಳಿ ಪರಿಪೂರ್ಣ ಜ್ಞಾನವನ್ನು ಪಡ್ಕೊಳ್ತಾರೆ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇವರ ಮುಖ್ಯ ಬೋಧನೆಗಳಾಗಿದೆ. ಮಹಾವೀರರ ಜೀವನ ಮತ್ತು ಬೋಧನೆಗಳ ಪ್ರಮುಖ ಅಂಶಗಳಂತ ಹೇಳಿದ್ರೆ ಈ ಒಂದು ಪಂಚತತ್ವಗಳು. ಆ ಪಂಚತತ್ವಗಳೇ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಮಹಾವೀರರು ಬಿಹಾರದ ಕುಂದ ಗ್ರಾಮದಲ್ಲಿ ರಾಜ ಸಿದ್ಧಾರ್ಥ ಮತ್ತು ರಾಣಿ ತ್ರಿಶಲಾದೇವಿಗೆ ಜನಿಸ್ತಾರೆ. ಇವರ ಬಾಲ್ಯದ ಹೆಸರು ವರ್ಧಮಾನ. ಇವರು 30ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಸನ್ಯಾಸಿ ಆಗ್ತಾರೆ ಮತ್ತು 42ನೇ ವಯಸ್ಸಿನಲ್ಲಿ ಪರಿಪೂರ್ಣ ಜ್ಞಾನವನ್ನು ಪಡ್ಕೊಳ್ತಾರೆ. ಪರಿಪೂರ್ಣ ಜ್ಞಾನಕ್ಕೆ ಜೈನ ಭಾಷೆಯಲ್ಲಿ ಕೇವಲ ಜ್ಞಾನ ಅಂತ ಹೇಳ್ತಾರೆ.
ಇವರ ಪಂಚಮಹಾವ್ರತಗಳಂತ ಹೇಳಿದ್ನಲ್ಲ ನಾನು, ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ. ಅಹಿಂಸೆ, ಯಾವುದೇ ಜೀವಿಗಳಿಗೆ ನೋವನ್ನು ಉಂಟು ಮಾಡಬಾರ್ದು. ಯಾವುದೇ ಜೀವಿ ಅಂದರೆ ಕೇವಲ ಮನುಷ್ಯ ಅಲ್ಲ, ಪ್ರಾಣಿ, ಪಕ್ಷಿ, ಖಗ, ಮೃಗ, ಕೀಟಗಳಿಗೂ ಸಹ, ಈವನ್ ಇರುವೆಗಳಿಗೂ ಸಹ ಅವರು ನೋವನ್ನು ಉಂಟು ಮಾಡಲಿಕ್ಕೆ ಇಷ್ಟಪಡಲ್ಲ. ಇವರ ಊಟ ಸಂಜೆ 6 ಗಂಟೆ ಒಳಗೇ ಆಗಿಬಿಡತ್ತೆ. ಕಾರಣ ಇಷ್ಟೇ, 6ರ ನಂತರ ಹಿಂದೆ ಕರೆಂಟ್ ಇರಲಿಲ್ಲ, ದೀಪದ ಬೆಳಕಿನಲ್ಲಿ ಇರ್ತಾಯಿದ್ರು. ಯಾವುದೇ ಸಣ್ಣ ಕೀಟ ಬಂದರೂ ಸಹ ಅವ್ರಿಗೆ ಕಾಣಿಸ್ತಾ ಇರಲ್ಲ. ಹಾಗಾಗಿ ಅವರು 6 ಗಂಟೆ ಒಳಗಡೆ ಊಟ ಮಾಡಬೇಕು ಅನ್ನುವ ಒಂದು ಪದ್ಧತಿಯನ್ನೇ ಬೆಳೆಸ್ಕೊಂಡು ಇವತ್ತಿಗೂ ಬಂದಿದ್ದಾರೆ. ಸತ್ಯ, ಯಾವಾಗಲೂ ಸತ್ಯವನ್ನೇ ನುಡಿಬೇಕು. ಅಸ್ಥೇಯ, ಅಸ್ಥೇಯ ಅಂದರೆ ಕಳ್ಳತನ ಮಾಡಬಾರ್ದು, ಯಾವುದೇ ರೀತಿಯ ಕಳ್ಳತನವನ್ನು ಮಾಡಬಾರ್ದು. ಬ್ರಹ್ಮಚರ್ಯ, ಬ್ರಹ್ಮಚರ್ಯ ಪವಿತ್ರವಾದ ಜೀವನ, ಅದು ಪವಿತ್ರವಾದ ಜೀವನವನ್ನು ನಡೆಸುವುದೇ ಬ್ರಹ್ಮಚರ್ಯ. ಅಪರಿಗ್ರಹ ಅಂತ ಹೇಳಿದ್ರೆ ಆಸ್ತಿ ಪಾಸ್ತಿಗಳನ್ನು ಸಂಗ್ರಹಿಸಿಡಬಾರದು. ಈ ಆಸ್ತಿಯಿಂದಲೇ ಅಲ್ವಾ ನಮ್ಮ ಮಹಾವೀರರು ಮಹಾನ್ ಶಿಲಾ ತಪಸ್ವಿಯಾಗಿ ನಿಂತಿದ್ದು. ಹಾಗಾಗಿ ಆಸ್ತಿಗಳನ್ನು ಗಳಿಸಿದ್ರೆ ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ಒಂದು ವೈಮನಸ್ಯ ಉಂಟಾಗುತ್ತೆ ಅಂತ ಹೇಳಿ ಆಸ್ತಿಯನ್ನು ಗಳಿಸಬೇಡಿ ಅಂತ ಹೇಳಿದರು. ಜೈನ ತತ್ವಗಳು ಯಾವುದ್ಯಾವುದು ಅಂದರೆ ಕರ್ಮ ಸಿದ್ಧಾಂತ, ಆತ್ಮನ ಅಸ್ತಿತ್ವ ಮತ್ತು ಮೋಕ್ಷ ಪ್ರಾಪ್ತಿ. ಮೋಕ್ಷ ಪ್ರಾಪ್ತಿಗಾಗಿ ರತ್ನತ್ರಯ ಅಂತಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯವನ್ನು ಮುಖ್ಯವಾಗಿ ಬೋಧಿಸಿದ್ರು. ಫ್ರೆಂಡ್ಸ್, ನಾನು ಈ ಮಹಾವೀರ ಜಯಂತಿಯರ ವಿಡಿಯೋಗಾಗಿ ನಮ್ಮ ಊರಿನ ಪಕ್ಕದಲ್ಲೇ ಇರುವ, ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಹೊಂಬುಜ ಮಹಾವೀರ ಹಾಗೂ ಪದ್ಮಾವತಿ ದೇವರ ಒಂದು ದೇವಸ್ಥಾನವನ್ನು ಸ್ವಲ್ಪ ತಗೊಂಡಿದ್ದೀನಿ ನನ್ನ ವಿಡಿಯೋದಲ್ಲಿ. ಈ ಒಂದು ದೇವಸ್ಥಾನವನ್ನು ತೋರಿಸುತ್ತಾ ಆ ಮಹಾವೀರರ ಬೆಟ್ಟದಲ್ಲಿ, ಹುಂಚದ ಬೆಟ್ಟದ ಮೇಲೆ ಮಹಾವೀರರ ಒಂದು ವಿಗ್ರಹವನ್ನು ಕೆತ್ತಿಡಲಾಗಿದೆ. ಆ ವಿಡಿಯೋವನ್ನು ಮಾಡ್ತಾ ಹುಂಚದ ದೇವಸ್ಥಾನವನ್ನು ತೋರಿಸ್ತಾ ನಿಮಗೆ ನಾನು ಮಹಾವೀರರ ಒಂದು ಜೀವನ ಚರಿತ್ರೆ ಬೋಧನೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮಹಾವೀರರು ಅಹಿಂಸೆ, ಸತ್ಯ ಮತ್ತು ಅಪರಿಗ್ರಹ ಅಂದರೆ ತ್ಯಾಗ, ಅಪರಿಗ್ರಹ ಅಂದರೆ ತ್ಯಾಗ ಮನೋಭಾವನೆ ಇರಬೇಕು ಅಂತ ಹೇಳಿ ತತ್ವಗಳ ಮೂಲಕ ಜಗತ್ತಿಗೆ ಶಾಂತಿ ಮತ್ತು ಆತ್ಮಜ್ಞಾನವನ್ನು ಬೋಧಿಸಿದ್ರು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬಿಹಾರದಲ್ಲಿ ಹುಟ್ಟಿದಂತಹ ಇವರು 12 ವರ್ಷಗಳ ತಪಸ್ಸಿನ ನಂತರ ಕೇವಲ ಜ್ಞಾನವನ್ನು ಅಂದರೆ ಪರಿಪೂರ್ಣ ಜ್ಞಾನವನ್ನು ಪಡೆದು ನಮ್ಮ ಒಂದು ದೇವರ ಸಾಲಿಗೆ ಸೇರಿಬಿಟ್ರು. 30ನೇ ವಯಸ್ಸಿನಲ್ಲಿ ಪ್ರಾಪಂಚಿಕ ಸುಖಗಳನ್ನು ತ್ಯಜಿಸಿ ಆತ್ಮಜ್ಞಾನದ ಹುಡುಕಾಟದಲ್ಲಿ ಸನ್ಯಾಸಿಯಾಗ್ತಾರೆ. 12 ವರ್ಷಗಳ ಕಠಿಣ ತಪಸ್ಸು ಮತ್ತು ಧ್ಯಾನದ ನಂತರ ತಮ್ಮ 42ನೇ ವಯಸ್ಸಿನಲ್ಲಿ ರುಜುಪಾಲಿಕಾ ನದಿಯ ದಡದಲ್ಲಿ ಕೇವಲ ಜ್ಞಾನವನ್ನು ಪಡ್ಕೊಳ್ತಾರೆ. ಇವರು ತಮ್ಮ ಇಂದ್ರಿಯಗಳನ್ನು ಮತ್ತು ಕೋಪ, ದುರಾಸೆಯಂತಹ ಆಂತರಿಕ ಶತ್ರುಗಳನ್ನು ಜಯಿಸಿದ ಕಾರಣಕ್ಕೆ ಇವರಿಗೆ ಜಿನ ಅಂತ ಹೇಳ್ತಾರೆ. ಜಿನ ಅಂದರೆ ಗೆದ್ದವ, ವಿಜಯಶಾಲಿಯಾದವ ಅಂತ ಹೇಳಿ. ಜಿನ ಆ ನಂತರ ಜೈನ ಧರ್ಮ ಆಯಿತು. ಜಿನ ಮತ್ತು ಮಹಾವೀರ ಅಂದರೆ ಮಹಾಪರಾಕ್ರಮಶಾಲಿ ಅಂತ ಹೆಸರು. ಮಹಾಪರಾಕ್ರಮಶಾಲಿ ಯಾವುದರಲ್ಲಿ ಅಂದರೆ ಅವರು ಯುಕ್ತಿ ಮತ್ತು ಶಕ್ತಿಯಲ್ಲೂ ಸಹ ಮಹಾಪರಾಕ್ರಮಶಾಲಿಗಳಾಗಿರ್ತಾರೆ. ಅವರ ಅಣ್ಣ ಭರತ ಇವರ ಮೇಲೆ ದಂಡೆತ್ತಿ ಬಂದಾಗ ಮಹಾನ್ ಪರಾಕ್ರಮಶಾಲಿಯಾಗಿ ಹೋರಾಡಿ ಯುದ್ಧದಲ್ಲಿ ಅಂದರೆ ಇವರು ಅಹಿಂಸಾವಾದಿಗಳಾಗಿರೋದ್ರಿಂದ ಸೈನ್ಯ ಯುದ್ಧ ಮಾಡಿಸೋಲ್ಲ. ನಿನ್ನ ಸೈನ್ಯ ನನ್ನ ಸೈನ್ಯ ಯುದ್ಧ ಮಾಡಲಿ ಅಂತ ಮಾಡಿಸಲ್ಲ, ನಾನು ನೀನು ಮಾಡೋಣ, ನಿನ್ನ ಒಂದು ವಿಚಾರಕ್ಕೆ ಸೈನಿಕರು ಯಾಕೆ ಸಾಯಬೇಕು ಅಂತೇಳಿ ಅಣ್ಣನ ಜೊತೆ ಮಲ್ಲ ಯುದ್ಧ, ಜಲಯುದ್ಧ, ದೃಷ್ಟಿ ಯುದ್ಧಗಳನ್ನು ಮಾಡ್ತಾರೆ. ಈ 3 ಯುದ್ಧಗಳಲ್ಲೂ ಸಹ ನಮ್ಮ ವರ್ಧಮಾನರೇ ಗೆಲ್ತಾರೆ. ಗೆದ್ದರೂ ಸಹ ಅವರಿಗೆ ಒಂದು ರೀತಿಯ ನಿರಾಸೆ ಮನೋಭಾವನೆ ಬರುತ್ತೆ. ಕೇವಲ ಈ ಹಣ ಆಸ್ತಿಗಾಗಿ ಅಲ್ವಾ ನನ್ನ ಅಣ್ಣ ನನ್ನ ಮೇಲೆ ದಂಡೆತ್ತಿ ಬಂದಿದ್ದು, ಹಾಗಾಗಿ ಈ ಯಾವ ಆಸ್ತಿಯೂ ನನಗೆ ಬೇಡ, ಈ ಒಂದು ಮಾನಸಿಕ ವೈಭೋಗಗಳನ್ನು ಧರಿಸುವಂತಹ ಈ ಬಟ್ಟೆಯೂ ಸಹ ನನಗೆ ಬೇಡ ಅಂತ ಹೇಳಿ ಎಲ್ಲವನ್ನು ತ್ಯಜಿಸಿ ಬೆಟ್ಟದ ಮೇಲೆ ಹೋಗಿ ಕುಳಿತು ಅವರು ತಪಸ್ಸನ್ನು ಮಾಡ್ತಾರೆ. 12 ವರ್ಷಗಳ ಕಠಿಣ ತಪಸ್ಸು ಅವರಿಗೆ ಶಿಲಾ ತಪಸ್ವಿ ಅಂತ ಹೇಳಿ ಹೆಸರನ್ನು ಕೊಡುತ್ತೆ. ಅಹಿಂಸಾ ಪರಮೋ ಧರ್ಮ, ಇವರು ಬೋಧಿಸಿದಂಥ ತತ್ವಗಳಲ್ಲಿ ಮೊದಲನೆಯದು ಅಹಿಂಸಾ ಪರಮೋ ಧರ್ಮ ಅಂದರೆ ಪ್ರಾಣಿ, ಸಸ್ಯ, ಕೀಟ, ನೀರು, ಗಾಳಿ ಹೀಗೆ ಎಲ್ಲದರಲ್ಲೂ ಜೀವಾತ್ಮ ಇದೆ. ಆದ್ದರಿಂದ ಅಹಿಂಸೆ ಅತ್ಯಗತ್ಯ ಅಂತ ಹೇಳಿ ಬೋಧಿಸ್ತಾರೆ. ಯಾವುದಕ್ಕೂ ಹಿಂಸೆ ಮಾಡಬೇಡಿ ಅಂತ ಹೇಳಿ.
ಪಂಚಮಹಾವ್ರತಗಳನ್ನು ಬೋಧಿಸ್ತಾರೆ. ಆ ಪಂಚಮಹಾವ್ರತಗಳು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಅಂದರೆ ಅಹಿಂಸೆ ತತ್ವವನ್ನು ಬೆಳೆಸ್ಕೊಳ್ಳಿ, ಸತ್ಯವನ್ನೇ ನುಡಿಯಿರಿ, ಆಸ್ತಿ ಪಾಸ್ತಿಗಳನ್ನು ಮಾಡಬೇಡಿ, ಕಳ್ಳತನ ಮಾಡಬೇಡಿ, ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿ ಅಂಥೇಳಿ ಇವರ ಬೋಧನೆ ಆಗಿರುತ್ತೆ. ಸತ್ಯವು ಬಹುಮುಖಿಯಾಗಿದೆ ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದೆ ಎಂಬ ತತ್ವವನ್ನು ಜಗತ್ತಿನ ಎಲ್ಲೆಡೆ ಸಾರಿದ ಮಹಾನ್ ಚೈತನ್ಯವೇ ನಮ್ಮ ವರ್ಧಮಾನ ಮಹಾವೀರರು. ಜೈನ ಧರ್ಮವನ್ನು ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ತತ್ವಗಳ ಆಧಾರದ ಮೇಲೆ ಪುನರ್ವ್ಯವಸ್ಥಿತಗೊಳಿಸಿದವರು ಇವರು. ಜಾತಿ ಪದ್ಧತಿ ಮತ್ತು ವೈದಿಕ ಆಚರಣೆಗಳನ್ನು ವಿರೋಧ ಮಾಡಿ ಸಮಾನತೆಯನ್ನು ಪ್ರತಿಪಾದಿಸಿದರು. 72 ವರ್ಷಗಳ ಕಾಲ ಜೀವನ ನಡೆಸಿದ ನಂತರ ಬಿಹಾರದ ಪಾವಾಪುರಿಯಲ್ಲಿ ನಿರ್ವಾಣ ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ. ಇವರ ಬೋಧನೆಗಳು ಇಂದಿಗೂ ಸಹ ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗಿದೆ ಅನ್ನೋದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಸಾಂಪ್ರದಾಯಿಕ ದಂತಕಥೆಗಳು ಹಾಗೂ ಜೀವನ ಚರಿತ್ರೆಗಳ ಪ್ರಕಾರ ಮಹಾವೀರರು ಬಿಹಾರದಲ್ಲಿರುವ ನಯಾ ಎನ್ನುವ ಬುಡಕಟ್ಟಿನ ಆಳ್ವಿಕೆ ನಡೆಸುತ್ತಿದ್ದ ರಾಜ ಕ್ಷತ್ರಿಯ ಜೈನ ಕುಟುಂಬದಲ್ಲಿ ಜನಿಸಿದವರು. ಆಚಾರಾಂಗ ಸೂತ್ರದಂತಹ ಸಾಂಪ್ರದಾಯಿಕ ಮೂಲಗಳ ಪ್ರಕಾರ ನಾಯರು ಮಹಾವೀರರ ಪೂರ್ವವರ್ತಿ ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು. ಮಹಾವೀರರು ಸುಮಾರು 30ನೇ ವಯಸ್ಸಿನಲ್ಲಿ ಎಲ್ಲ ಲೌಕಿಕ ಆಸ್ತಿಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಜಾಗೃತಿಯ ಅನ್ವೇಷಣೆಯಲ್ಲಿ ಮನೆಯನ್ನು ತೊರೆದವರು. ಮಹಾವೀರರು ಭೇದ ವಿಜ್ಞಾನದ ಅಭ್ಯಾಸದ ಮೂಲಕ ಸಮ್ಯಕ್ ದರ್ಶನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಕಲಿಸಿದವರು. ಇದರಲ್ಲಿ ದೇಹ, ಮನಸ್ಸು ಮತ್ತು ಭಾವನೆಗಳಿಂದ ಪ್ರತ್ಯೇಕವಾಗಿ ಶುದ್ಧ ಆತ್ಮವಾಗಿ ತನ್ನನ್ನು ತಾನು ಇರಿಸಿಕೊಳ್ಳುವುದು ಮತ್ತು ಆತ್ಮದ ನಿಜವಾದ ಸ್ವರೂಪದ ಅರಿವು ಇರುವುದು ಮತ್ತು ವಿವಿಧ ಶುಭ ಮತ್ತು ಅಶುಭ ಬಾಹ್ಯ ಸಂದರ್ಭಗಳಲ್ಲಿ ಆತ್ಮದ ಬದಲಾಗದ ಸಾರದಲ್ಲಿ ನೆಲೆಗೊಂಡಿರುವುದು ದೃಢವಾಗಿ ಸೇರಿದೆ. ಆಧ್ಯಾತ್ಮಿಕ ವಿಮೋಚನೆಗೆ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ವ್ರತಗಳ ಆಚರಣೆ ಅಗತ್ಯ ಎಂದು ಬೋಧಿಸಿದವರು. ಮಹಾವೀರರನ್ನು ಸಾಮಾನ್ಯವಾಗಿ ಕುಳಿತುಕೊಳ್ಳುವ ಅಥವಾ ನಿಂತಿರುವ ಧ್ಯಾನಸಕ್ತ ಭಂಗಿಯಲ್ಲಿ ಚಿತ್ರಿಸಲಾಗುತ್ತದೆ. ಅವರ ಕೆಳಗಡೆ ಸಿಂಹದ ಚಿಹ್ನೆ ಇರುತ್ತದೆ. ಅವರ ಪ್ರಾರಂಭಿಕ ಪ್ರತಿಮಾಶಾಸ್ತ್ರವು ಉತ್ತರ ಭಾರತದ ನಗರವಾದ ಮಥುರಾದಲ್ಲಿರುವ ಪುರಾತತ್ವಶಾಸ್ತ್ರದ ಸ್ಥಳಗಳಲ್ಲಿ ಬಂದಿದೆ ಮತ್ತು ಇದು ಕ್ರಿಸ್ತಪೂರ್ವ 1ನೇ ಶತಮಾನ ಮತ್ತು ಕ್ರಿಸ್ತ ಶಕ 2ನೇ ಶತಮಾನದ ನಡುವಿನ ಸಮಯದ್ದಾಗಿದೆ. ಅವರ ಜನ್ಮವನ್ನು ಮಹಾವೀರ ಜನ್ಮ ಕಲ್ಯಾಣಕ ಅಂತೇಳಿ ಆಚರಿಸಲಾಗುತ್ತೆ. ಗೌತಮ ಸ್ವಾಮಿಯಿಂದ ಅವರ ನಿರ್ವಾಣ ಮತ್ತು ಕೇವಲ ಜ್ಞಾನ ಸಾಧನೆಯನ್ನು ಜೈನರು ದೀಪಾವಳಿಯಾಗಿ ಆಚರಣೆ ಮಾಡುತ್ತಾರೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಹಾವೀರರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಮಹಾವೀರರ ಒಂದು ಜಯಂತಿಯ ಪ್ರಯುಕ್ತ ಅವರ ಬಗ್ಗೆ ಸಣ್ಣ ಕಿರುಪರಿಚಯವನ್ನು ನಿಮಗೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಬಯಸಿ ಈ ವಿಡಿಯೋವನ್ನು ಮಾಡಿದ್ದೇನೆ. ಮಹಾವೀರರ ವಿಷಯವನ್ನು ತಿಳಿಸುವುದಕ್ಕಾಗಿಯೇ ನಾನು ಈ ವಿಡಿಯೋವನ್ನು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹೊಂಬುಜ ಕ್ಷೇತ್ರ, ಪದ್ಮಾವತಿ ಕ್ಷೇತ್ರ ಅಂತಲೂ ಸಹ ಕರೀತಾರೆ, ಹುಂಚ ಅಂತ ಹೇಳಿ ಸಹ ಕರೀತಾರೆ, ಅಲ್ಲಿರುವ ಜೈನ ಬಸದಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿರುವ ಜೈನ ಬಸದಿಯ ಮೂಲಕ ನಿಮಗೆ ನಾನು ಮಹಾವೀರರ ಪರಿಚಯವನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೇನೆ. ನನ್ನ ಈ ವಿಡಿಯೋದಲ್ಲಿ ಯಾವುದಾದರೂ ಜೈನ ವಿಷಯಗಳು ಬಿಟ್ಟು ಹೋಗಿದ್ದರೆ ಅಥವಾ ಮಹಾವೀರರ ಬಗ್ಗೆ ಯಾವುದೇ ವಿಷಯಗಳು ನಿಮಗೆ ತಿಳಿದಲ್ಲಿ ಮುಕ್ತವಾಗಿ ನನ್ನ ಜೊತೆ ನೀವು ಹಂಚಿಕೊಳ್ಬಹುದು. ನಮ್ಮ ವೀಕ್ಷಕರಿಗೂ ತಿಳಿಸಿದಂತಾಗತ್ತೆ. ನನ್ನ ವಿಡಿಯೋ ನಿಮಗೆ ಏನನ್ನಿಸ್ತು, ನಾನು ತಿಳಿಸಿದಂತಹ ಮಹಾವೀರರ ವಿಷಯ ನಿಮಗೆ ಯಾವ ಭಾವನೆಯನ್ನು ಕೊಡ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಅವರ ಬೋಧನೆಯಾದ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ, ಅಹಿಂಸಾವಾದಿಗಳಾಗೋಣ, ಯಾರಿಗೆ ಯಾವುದೇ ರೀತಿಯ ಒಂದು ತೊಂದರೆ, ತಾಪತ್ರಯ, ಹಿಂಸೆಗಳನ್ನು ಕೊಡದೆ ಬದುಕೋಣ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.